ಅಂಗಡಿ ಹತ್ರ ಬಂದು ಕನ್ನಡ ಮಾಡಿದ್ರು ಸರ್. 2 ಸಿಗರೇಟ್ ನಿನ್ನೆ ರಾತ್ರಿ ಒಂದು ಸಿಗರೇಟ್ ತಗೊಂಡೋಗಿದ್ರೆ ಏನು ಮಾತಾಡಲಿಲ್ಲ. ಒಂದು ನಿಮಿಷ ಸಿಗರೇಟ್ ತಗೊಂಡು ಹೋದ್ನಿ ಅಂತ ಬೆಳಗ್ಗೆ ಬಂದು ಒಂದು ಸಿಗರೇಟ್ ತಗೊಂಡ ಬಿಚ್ಚಿದ, ಎಂಟು ಬಂತು ನನ್ನ ಮುಂದೆ ಬಿಚ್ಚಿದ. ಅಪ್ಪ ರಾತ್ರಿ ಒಂದು ತಗೊಂಡೋದ್ನಿ, ಮೊನ್ನೆ ಒಂದು ತಗೊಂಡೋದ್ನಿ, ಅದಕ್ಕೆ ಮುಂಚೆ ಒಂದು ತಗೊಂಡೋದ್ನಿ. ನಾನೆಲ್ಲ ಹೇಳ್ತಾ ಗಿರಾಕಿ ಹೇಳ್ತಾರೆ, ನನ್ನ ಕಸ್ಟಮರ್ ಹೇಳ್ತಾ ಇದ್ದಾನೆ 8 ಬರ್ತಾ ಇದೆಯಲ್ಲಪ್ಪ, ಏನ ಮಾಡ್ತಾ ಇದೆಯಾ, ಎಷ್ಟು ಜನಕ್ಕೆ ಮೋಸ ಮಾಡ್ತಿದ್ಯಾ? ಅವ್ನು ಕ್ಯಾಮ್ರಾ ಫೋಟೋದಾಗ ಇಟ್ಕೊಂಡು ಹೋಗೋಣ ಅವನ್ನ. ನಾವು ಇವಾಗ ಏನಣ್ಣ ಮಾಡೋದು? ಅವ್ರು ಬಂದು ಏನಣ್ಣ ಮಾಡೋದು? ನಾವು ನಾವು ಬಡವರಣ್ಣ, ಅಷ್ಟು ಮಾಡೋದು. ಇವಾಗ ನೋಡಿ 5, 10 ದಿವ್ಸಕ್ಕೆ ಒಂದು 20 ಪ್ಯಾಕೆಟ್ ತಗೊಂಡು ಹೋಗ್ತೀನಿ. ತಗೊಂಡೋದ್ಮೇಲೆ ಅದ್ರಾಗ ಬರೋದು ಲಾಭ ಅಷ್ಟರಲ್ಲಿ ಇರ್ತದೆ. ಜನರದ್ದು ನಾವು ಕೂಸ್ಕೊಬೇಕೆ, ಈ ಥರ ಇರ್ತದೆ ತೊಂದರೆಗಳು. ಇವಾಗ ನಾವು ಏನು ಮಾಡೋದು? ಅವ್ನು ಬಂದರೆ ಏನು ಮಾಡೋದು? ಅವ್ನು ಇವಾಗ ತೆಂಗಿನಕೆಲ್ಲ ಬಿಸಾಕ್ಬಿಡೋನೆ. ಬಾಯಿನ ಒಳ್ಳೊಳ್ಳೆ ಮಾತಿಲ್ಲ, ಕೆಟ್ಟ ಮಾತಂತವನು ಸರ್. ಅಷ್ಟಿಷ್ಟು ಮಾತಂತ ಇಲ್ಲ ಅವನು. ಏನು ನಿನಗೆ ಎಷ್ಟು ದಿನ ಮಾಡ್ತಾ ಇದ್ದೆ ಅಂತ ಕೇಳ್ತಾವನು ಅವನು. ಅದು ನೋಡಿ ಸರ್, ಅದು ಚೆಕ್ ಮಾಡ್ಬೇಡ ಹೇಳ್ತಾರೆ, ಅವರು ಫೋನ್ ಮಾಡ್ತಾರೆ. ನಿಮ್ ಕೂಡ ಯಾವ್ದು ಇಲ್ಲ ಅಣ್ಣ ತರ್ತಾರ, ಅಣ್ಣ ಹೇಳ್ದ ಫೋನ್ ಮಾಡಿದ ಅವ್ರಿಗೆ.